ಫ್ರೆಂಡ್ಸ್. ಸೊ ಇವತ್ತಿಂದ ಡೈಲಿ ನಾನು ಏನು ತಿಂತೀನಿ ಅನ್ನೋದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಲೈಕ್ 8 months ಪ್ರೆಗ್ನೆನ್ಸಿ ಡೈಲಿ ಬ್ಲಾಗ್ ಥರ. ಸೊ ನನ್ನ ಡೇ ಈ ಥರ ಸ್ಟಾರ್ಟ್ ಆಗುತ್ತೆ. ಸಮ್ಟೈಮ್ಸ್ ನಾನು ಎಳ್ನೀರಿಂದ ಸ್ಟಾರ್ಟ್ ಮಾಡ್ತೀನಿ, ಸಮ್ಟೈಮ್ಸ್ ಲೆಮನ್ ವಾಟ್ರು ಆ ಥರ ಸ್ಟಾರ್ಟ್ ಮಾಡ್ತೀನಿ. ತುಂಬ ದಿನದಿಂದ ಸ್ಯಾಂಡ್ವಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ವೆಜಿಟೇಬಲ್ದು ಅಂತ. 4-5 ಬೀನ್ಸು, 1 ಕ್ಯಾರೆಟು, 1 ಕ್ಯಾಪ್ಸಿಕಮ್ಮು. ಇದನ್ನು ಪೂರ್ತಿ ಹಾಕ್ಕೊಳ್ಳಲ್ಲ, ಹಾಫ್ ಹಾಕ್ಕೊತೀನಿ. ಮತ್ತು 1 ಈರುಳ್ಳಿ, 2 ಸಣ್ಣದಾಗಿರೋದ್ರಿಂದ 2 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡಬೇಕು ಸಣ್ಣಕ್ಕೆ. ತರಕಾರಿ ಎಲ್ಲ ಆ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ಬೇಕಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಸೊ ಮಯೋನೀಸ್ ಮಾಡ್ಕೊಳ್ಳೋಕ್ಕೆ ಈ ಥರ ಸಣ್ಣ ಸ್ಲೈಸು ಪನ್ನೀರ್ನ ಹಾಕ್ಕೋತಿದ್ದೀನಿ. ಮತ್ತು 6 ಗೋಡಂಬಿನ ಹಾಕ್ಕೋತಿದ್ದೀನಿ. ಇದ್ರ ಜೊತೆಗೆ ಆರಿಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ 2 ಹಾಕ್ಕೋತಾ ಇದ್ದೀನಿ ಮಯೋನೀಸ್ ಮಾಡ್ಕೊಳ್ಳೋಕ್ಕೆ. ಹೊರಗಡೆ ತೊಗೊಂಡ್ರೆ ತುಂಬ ಪ್ರಿಸರ್ವೇಟಿವ್ಸ್ ಮತ್ತು ಪ್ಯಾಕೇಜ್ಡ್ ಏನೇನೋ ಇರುತ್ತೆ, ಎಷ್ಟು ದಿನದಿಂದ ಮಾಡಿರ್ತಾರೋ ಅಂತ. ಮನೆಯಲ್ಲೇ ಮಾಡ್ಕೋತಾ ಇರೋದು. ಸೊ ನೀವೇ ಹಸಿಯಾಗಿ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ತರಕಾರಿ ಎಲ್ಲ ಹಸಿ ತಿಂದರೆ ಆಗಲ್ಲ ಅಂತ ಉದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೀವು ಬಟರ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಂತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ನಾನು ಕಾರ್ನ್ ಸ್ಪಿನಿಚ್ ಎಲ್ಲ ಹಾಕಿ ಇನ್ನೂ ಒಂಥರದ್ದು ಚೀಸ್ ಸ್ಯಾಂಡ್ವಿಚ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ. ನೀವು ಡಿಫ್ರೆಂಟಾಗಿ ಬೇಕಂತ ಅಂದರೆ ಪಾಲಕ್ ಸೊಪ್ಪು ಮತ್ತು ಸ್ವೀಟ್ ಕಾರ್ನ್ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ಳೋವಂಥದ್ದು ಚೆನ್ನಾಗಿರುತ್ತೆ ಅದು ಇದಕ್ಕಿಂತ. ಬಟ್ ಅದು ತುಂಬ ಪ್ರೋಸೆಸ್ ಹಿಡಿಯುತ್ತೆ. ಅದು ಬೇಕಂದರೆ ಟ್ರೈ ಮಾಡಿ ನೋಡ್ಬೋದು. ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು. ಏನಿಲ್ಲ, ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಪನ್ನೀರು, ಅಥವಾ ನೀವು ಪನ್ನೀರ್ ಜಾಗದಲ್ಲಿ ಎಗ್ನ ಕೂಡ ಹಾಕ್ಕೋಬೋದು. ಬೇಯಿಸ್ಬಿಟ್ಟು ಹುರ್ಕೊಂಡು. ನಾನು ಪನ್ನೀರ್ ಇದರಿಂದ ಪನ್ನೀರೇ ಹಾಕೋತಾ ಇದ್ದೀನಿ. ಮತ್ತು ನಾನು ಬೀನ್ಸ್ ಇತ್ತು ಅಂತ ಹಾಕೋತಿದ್ದೀನಿ. ಬೀನ್ಸ್ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಏನು ನಮಗೆ ಗ್ರೇವಿ ಥರ ಎಲ್ಲ ಚೆನ್ನಾಗಿ ಬೇಯಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ನಾವು ಸ್ಯಾಂಡ್ವಿಚ್ಗೆ ಕೆಲವೊಂದು ಥರ ಹಸಿದೆ ಹಾಕ್ಬಿಟ್ಟು ಬ್ರೆಡ್ ಮಧ್ಯೆ ಇಟ್ಕೊಂಡು ತಿಂತೀವಲ್ಲ, ಹಾಗಾಗಿ. ನಾನು ಒಬ್ಬಳೇ ಇರೋದ್ರಿಂದ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಇದೆಲ್ಲ ಮಾಡ್ಕೊಳ್ಳೋದು ಎಲ್ಲ ಪ್ರೆಗ್ನೆಂಟು ಆರೋಗ್ಯವಾಗಿ ತಿನ್ನಬೇಕು ಅಂದ್ಬಿಟ್ಟು ನಮ್ಮ ಮನೆಯವರು ಇದನ್ನೆಲ್ಲ ತಿನ್ನೋದಕ್ಕೆ ಬಿಡೋದಿಲ್ಲ. ಸೊ ಇವಾಗ ಬೀನ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ನಾಟಿ ಬೀನ್ಸ್ ಆಗಿರೋದ್ರಿಂದ ಸ್ವಲ್ಪ ಉಕ್ಕೊಳ್ಳೇಬೇಕು. ಬೀನ್ಸ್ ಈ ಥರ ಕಲರ್ ಚೇಂಜ್ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ. ನಾನು ತುಂಬ ದಿನ ಆಯಿತು ಇದನ್ನು ಟ್ರೈ ಮಾಡಿಲ್ಲ. ಯಾಕೆಂದರೆ ವಾಮಿಟಿಂಗ್ ಅಂತ ಹೇಳ್ಬಿಟ್ಟು ಏನು ಸರಿಯಾಗಿ ತಿನ್ನಾಗ ಆಗ್ತಿರಲಿಲ್ಲ. ಬರೀ ರೈಸು, ಇಲ್ಲಾಂದರೆ ಈ ಪೊಂಗಲ್ ಥರದ್ದು ದೋಸೆ ಅಷ್ಟೇ ನನಗೆ ತಿನ್ನೋಕ್ಕಾಗ್ತಿದ್ದು. ಇಡ್ಲಿ ಕೂಡ ತಿನ್ನೋಕ್ಕಾಗ್ತಿರಲಿಲ್ಲ. ನೋಡೋಣ, ಇವತ್ತು ವೀಕೆಂಡ್ ಆಗಿರೋದ್ರಿಂದ ಇವತ್ತು ಏನಾದರೂ ಹೊಸ್ದಾಗಿ ಟ್ರೈ ಮಾಡಿಬಿಟ್ಟು ನೋಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡ್ಬೇಕು ಹೇಗಿರುತ್ತೆ ಅಂತ. ಈವನ್ 3rd ಟ್ರೈಮಿಸ್ಟರ್ ಕೂಡ ಡೈಜೆಷನ್ ಏನೋ ಚೆನ್ನಾಗಿರಲ್ಲ ಅಂತಲ್ಲ. ಬಿಕಾಸ್ ಯೋರ್ ಬೇಬಿ ವಿಲ್ ಬಿ ಗ್ರೋನ್ ಸೊ ಮಚ್, ಯುವರ್ ಸ್ಟಮಕ್ ನಾಟ್ ಹ್ಯಾವಿಂಗ್ ಮಚ್ ಸ್ಪೇಸ್. ಅದರಿಂದ ಅದು ನಿಜ ಕೂಡ. ನಾನು ಆವಾಗೆಲ್ಲ 3 to 4 ಚಪಾತಿ ರೊಟ್ಟಿ ಆಗೆಲ್ಲ ತಿಂತಿದ್ದೆ. ಬಟ್ ನನಗೆ ಇವಾಗ 2.5 3ಗೆ ಹೆವಿ ಅಂತ ಅನ್ಸೋದು ಶುರು ಆಗಿಬಿಡುತ್ತೆ. ಮತ್ತು ಇದಕ್ಕೆ ತುರಿದಿಟ್ಕೊಂಡಿರುವಂಥ ಪನ್ನೀರು ತುರಿದಾದರೂ ಹಾಕ್ಕೋಬೋದು, ಕಟ್ ಮಾಡಿ ಆದರೂ ಹಾಕ್ಕೋಬೋದು. ನಾನು ಸ್ವಲ್ಪನೇ ಪನ್ನೀರ್ ಹಾಕ್ತಾಯಿದ್ದೀನಿ, ವೆಜಿಟೇಬಲೇ ಜಾಸ್ತಿ ಹಾಕಿರೋದ್ರಿಂದ. ನೀವು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನಾನು ಇಷ್ಟೇ ಹಾಕ್ಕೊತಾ ಇರೋದು, ಒಂದು ಸ್ಲೈಸಷ್ಟು.
ಮತ್ತು ಸ್ವಲ್ಪ ಉಪ್ಪು, ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿಬಿಟ್ಟು ಇಳಿಸ್ಕೊಳ್ಳೋದಷ್ಟೇ. ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ಆರ್ಗ್ಯಾನೋ ಫ್ಲೇಕ್ಸ್ ಸ್ವಲ್ಪನೇ ಹಾಕ್ತಿದ್ದೆ. ನನಗೆ ಪಾಸ್ತಾ ಮಾಡ್ಕೊತಾ ಇದ್ದೆ ನಾನು ಸ್ವಲ್ಪ ದಿನ, ಬಟ್ ಅದು ನನಗೆ ಹೆವಿ ಅಂತ ಅನ್ಸೋಕ್ಕೆ ಶುರು ಆಯಿತು ಸ್ಮೆಲ್ಗೆ. ಹಾಗಾಗಿ ಆರ್ಗ್ಯಾನೋ ಚಿಲ್ಲಿ ಫ್ಲೇಕ್ಸ್ನ ಎಲ್ಲಾದರೂ ಅವಾಯ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸ್ಯಾಂಡ್ವಿಚ್ಗೆ ಬೇಕಾಗಿರುವಂಥ ಮಿಕ್ಸ್ ರೆಡಿ. ನೀವು ಬೇಕಂದರೆ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಬೋದು, ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೊಬೋದು. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಬಿಡ್ತೀನಿ. ಬ್ರೆಡ್ಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಸೊ ಮಯೋನೀಸ್ನ ಹಾಕ್ಕೊಂಡು ಬ್ರೆಡ್ ಮೇಲೆ ಈ ಥರ ಹಾಕ್ಕೋಬೇಕು. ನಾನು ರೆಕಾರ್ಡ್ ಮಾಡೋದೇ ಮರ್ತುಬಿಟ್ಟಿದ್ದೀನಿ. ಸೊ ಫ್ರೈ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. ಪ್ಲಸ್ ಇವಾಗ ಅದ್ರ ಮೇಲೆ ಮತ್ತೆ ಒಂದು ಬ್ರೆಡ್ಡು ಮತ್ತು ಚೀಸ್ನ ಹಾಕ್ಕೋಬೇಕು. ದೋಸೆ ತವಾ ಅಥವಾ ನಿಮ್ಗೆ ಯಾವ ಪ್ಯಾನ್ ಬೇಕು ಆ ಪ್ಯಾನಲ್ಲಿ ಮಾಡಿಕೊಡಿ. ನಾನು ಹೋಮ್ ಮೇಡ್ ಬಟರ್ನ ಹಾಕ್ಕೊತಾ ಇದ್ದೀನಿ. ಏನೋ ಪ್ರೆಗ್ನೆಂಟ್ ಆದಮೇಲೆ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ. ಸೊ ಮಯೋನೀಸ್ನ ಈ ಥರ ಹಾಕ್ಕೊಂಡು ಮೇಲೆ ಒಂದು ಚೀಸ್ನ ಕವರ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ವೆನ್ ಐ ಹ್ಯಾವ್ ಎ ಪೇಷನ್ಸ್ ನನ್ನ ಬ್ರೇಕ್ಫಾಸ್ಟ್ ಈ ಥರ ಇರುತ್ತೆ. ಸೊ ಸ್ಯಾಂಡ್ವಿಚ್, ರಾಗಿ ಅಂಬ್ಲಿ, ಆರೆಂಜ್, ಸ್ವಲ್ಪ ಗ್ರೇಪ್ಸ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.